ಸೊ ಎಲ್ಲಾದ್ರೂ ಶೂಟಿಂಗ್ ಬರ್ತಾರಾ ವೈಫು ಮಕ್ಳು ಯಾರಾದ್ರೂ? ಬರ್ತಾರೆ, ಬರ್ ಮನೆಯವರು ಯಾವಾಗ್ಲಾದ್ರೂ ಬರ್ತಾರೆ. ಸೊ ಮಗ ಬರ್ತಾನೆ. ಮಗಳನ್ನ ಮುಂಚೆ ಸ್ಕೂಲ್ ಅಂದ್ರೆ ರಜಾ ಟೈಮಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೆ. ಇವಾಗ ಅವಳು ಸ್ವಲ್ಪ ಬಿಸಿ. ಮಗ ಫ್ರೀ ಇದ್ರೆ ಈಗ್ಲೂ ಬರ್ತಾನೆ. ಈಗ್ಲೂ ಬರ್ತಾರೆ. ಸರಿ ಸರಿ ಸೊ ಸರಿ ಸರಿ. ಇವಾಗ ನೀವು ಮನೆ ಕಟ್ಬೇಕು ಅನ್ನೋದು ತುಂಬಾ ಎಲ್ರೂ ದೊಡ್ಡ ಕನ್ಸಿರುತ್ತೆ ಸರ್. ನೀವು ಮನೆ ಕಟ್ತೀರಾ, ಸೊ ಇಷ್ಟಪಟ್ಟಂಗೆ ಕಟ್ತೀರಾ, ಕಷ್ಟಪಟ್ಟು ಕಟ್ತೀರಾ. ಸೊ ಅದನ್ನ ಸ್ವಲ್ಪ ದಿನ ಅದ್ರಲ್ಲಿ ಇರಕ್ಕಾಗ್ದೆ ಮಾರುವಂತ ಸಿಚುವೇಶನ್ ಬರುತ್ತೆ. ಸೊ ಹಾ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಮನೆ ಕಟ್ಟೋದು ಬೇರೆ. ಆದ್ರೆ ನಾನ್ ಮನೆ ಕಟ್ಟಿದೀನೋ ಅಥವಾ ಇಟ್ಕೊಂಡಿದೀನೋ ಅದು ಗೊತ್ತಿಲ್ಲ. ನನ್ ಆದ್ರೆ ಒಳ್ಳೆ ಮನಸ್ಸನ್ನ ಕಟ್ಟಿದ್ದೀನಿ. ಅದು ಹೌದು. ಆ ಮನಸ್ಸು ಕಟ್ಟಿರೋದೇ ಇವತ್ತು ನನ್ನ ಸಂಸಾರ ಸುಖವಾಗಿರೋದು. ನೋಡಿ, ಇರೋದಕ್ಕೆ ಒಂದು ಜಾಗ ಬೇಕು. ಬೆಂಗಳೂರಲ್ಲಿ ಇದೆ, ಇದೀವಿ. ಎಲ್ ಕಟ್ಟಿದ್ರಿ ಮನೆನ? ಮನೆ ಇಲ್ಲೇ ಇಲ್ಲಿಂದ ಅದೇ ಒಂದು ಬ್ಯಾಂಗ್ಳೂರಲ್ಲ? ಬೆಂಗಳೂರಲ್ಲೇ ಹ್ಮ್. ಬೆಂಗಳೂರಲ್ಲೇ. ಇಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲೇ ಕಟ್ಟಿದ್ದು ನಾನು. ಸೊ ಅನಿವಾರ್ಯದಿಂದ ನಾನು ಅದನ್ನ ಸೇಲ್ ಮಾಡ್ಬೇಕಂತ ಪರಿಸ್ಥಿತಿ ಬಂತು. ಆಮೇಲೆ ಅದು ಮಾರಿದ್ಮೇಲೆ ನಾನು ದಾವಣಗೆರೆಯಲ್ಲಿ ಹುಟ್ಟೂರು. ಹ್ಮ್. ಸೊ ಅಲ್ಲಿ ಜಾಗ ತಗೊಂಡೆ. ಸೊ ಇನ್ನೇನು ಸದ್ಯದಲ್ಲೇ ಮನೆ ಕಟ್ಟೋದಕ್ಕೆ ಶುರು ಸೊ ಮಾಡ್ತೀನಿ. ಫೈನಲಿ ಮತ್ತೆ ಶುರು ಮಾಡ್ತಾ ಇದ್ದೀನಿ. ಸೊ ಹೋದಾಗ ನಮ್ಗೇನಾದ್ರು ಮತ್ತೆ ದಾವಣಗೆರೆ ಹೋದಾಗ ಇರೋದಕ್ಕೆ ಒಂದು ಜಾಗ ಬೇಕಲ್ಲ. ಸೊ ಬೇಜಾರಾದಾಗ ಅಲ್ಲಿ ಹೋಗೋದು, ಇರೋದು ಅಂತ ಪ್ಲಾನ್ ಇದೆ. ಓಕೆ. ಸೊ ಇವಾಗ ಜೋಡಿ ನಂಬರ್ 1 ಅಂತ ಒಂದು ಶೋಗೆ ನೀವು ಸೆಲೆಕ್ಟ್ ಆಗ್ತೀರಾ. ಸೊ ಸೆಲೆಕ್ಟ್ ಆಗಿ ನಿಮ್ಗೆ ಕಾಲ್ ಬರುತ್ತೆ. ಸೊ ಆ ಕಾಲಿಗೆ ನೀವು ಅಂದ್ರೆ ಇಬ್ರು ಒಟ್ಟಿಗೆ ಬರ್ಬೇಕು. ನೀವಂದ್ರೆ ಓಕೆ ಅಂತ ಹೋಗ್ಬಿಡ್ಬೋದು. ವೈಫ್ ಫಸ್ಟ್ ಟೈಮ್ ಆನ್ ಸ್ಕ್ರೀನ್ ಬರ್ತಿದ್ದಾರೆ. ಹ್ಮ್. ಅದಕ್ಕೆ ಓಕೆ ಅಂತ ಹೇಳಿದ್ದು. ಆ ಸಿಚುವೇಶನ್ ಹೆಂಗಿತ್ತು? ತುಂಬಾ ಕಷ್ಟವಾಗಿತ್ತು ಆ ಟೈಮಲ್ಲಿ. ಯಾಕಂದ್ರೆ ಅದಕ್ಕಿಂತ ಮುಂಚೆ ಇನ್ನೊಂದು ಚಾನಲ್ನಿಂದನೂ ನಮಗೆ ಬಂದಿತ್ತು, ಆಫರ್ ಬಂದಿತ್ತು ಬನ್ನಿ ಅಂತ. ಸೊ ನಮಗೆ ಅಂತ ಆಸಕ್ತಿ ಇರಲಿಲ್ಲ. ಹ್ಮ್. ಯಾಕಂದ್ರೆ ಏನು ಮಾತಾಡೋದು. ಸೊ ಈಗಿನ ಲೈಫಲ್ಲಿ ರಂಗು ಕೇಳ್ತಾರೆ. ನಮ್ದು ಹಾಗಲ್ಲ, ನಮ್ದು ರಂಗಿಲ್ಲ, ಹ್ಮ್. ಬರೀ ಗುಂಗು. ಹಳೇ ಗುಂಗು. ಆ ಕಷ್ಟ, ಆ ಸುಖ, ಆ ನಾಟಕ, ಇದೇ ಗುಂಗಿರುತ್ತೆ. ಇನ್ನು ರಂಗೆಲ್ಲಿ ಕಟ್ಟೋದು. ಸರಿ, ಅದಾದ್ಮೇಲೆ ಆ, ನಮ್ಮ ತಾಯಿ ಲಾಸ್ಟ್ ಇಯರ್ ತೀರೋದು. ಸೊ ಅವ್ರದ್ದು ಅಸ್ಥಿ ವಿಸರ್ಜನೆ ಮಾಡಬೇಕಾಗಿತ್ತು. ಅಸ್ಥಿ ವಿಸರ್ಜನೆ ಹೋದಾಗ ನಮಗೊಂದು ಫೋನ್ ಬಂತು. ಈ ಥರ ಜೋಡಿ ನಂಬರ್ 1 ಶುರು ಮಾಡ್ತಾ ಇದ್ದೀವಿ, ಬನ್ನಿ ಚೆನ್ನಾಗಿರುತ್ತೆ. ಅವಾಗಿರೋ ಪರಿಸ್ಥಿತಿ ಹೇಳಿದೆ. ಸರ್, ನಾನು ಒಂದು ಹೇಳ್ತೀನಿ, ನೀವು ಬೇಜಾರು ಮಾಡ್ಕೋಬೇಡಿ. ಇಂಥ ಪರಿಸ್ಥಿತಿನಲ್ಲಿ ನಿಮಗೆ ಒಂದು ಹೊಸ ವೇದಿಕೆ ಬೇಕು. ಹೌದು. ನಿಮ್ಮ ನೋವನ್ನು ಮರೆಯೋದಕ್ಕೆ ವೇದಿಕೆ ಬೇಕು. ಬನ್ನಿ. ಇಲ್ಲ, ನಮ್ಮ ಮನೆಯವರು ಏನು ಹೇಳ್ತಾರೆ, ಆಯಿತು ನಿಮ್ಮ ಮನೆಯವ್ರು ಏನು ಹೇಳ್ತಾರೆ ಕೇಳಿ, ಬಂದರೆ ತುಂಬ ಸಂತೋಷ ಆಗುತ್ತೆ ಸರ್ ಅಂತ ಹೇಳಿದರು. ಅಂದರೆ ನೋವಿನಲ್ಲೂ ಕೂಡ ಒಂದು ಆಶ್ರಯ ಕೈ ಬರುತ್ತಲ್ಲ, ಅದು ಮನುಷ್ಯನಿಗೆ ತುಂಬ ಅವಶ್ಯಕತೆ ಇದೆ. ಹೌದು. ಯಾಕಂದ್ರೆ ಅಂಥ ಟೈಮಲ್ಲಿ ನನಗೆ ಹೆಂಡತಿ ಮಾತು ಕೂಡ ನನಗೆ ಜೀರ್ಣಿಸ್ಕೊಳಕ್ ಆಗ್ತಾ ಇಲ್ಲ. ಯಾಕಂದ್ರೆ ಪರಿಸ್ಥಿತಿ ಹಂಗಿತ್ತು ನನಗೆ. ಅವ್ರು ಬೇರೆ ತುಂಬಾ ಸಮಾಧಾನ ಚೆನ್ನಾಗಿ. ಮಾಡಕ್ಕೆ ಅವ್ರಿಗೂ ಕಷ್ಟ ಆಗ್ತಾ ಇತ್ತು. ಅವಾಗ ಇದು ಬಂದಾಗ ಅವ್ರು ಹೇಳಿದ್ರು, ನಾನು ಬರ್ತೀನಿ. ಅವ್ರು ಯಾವತ್ತೂ ಹೊರಗಡೆ ಬಂದವರೇ ಅಲ್ಲ. ಹೌದು. ಅವರೇ ಹೇಳಿದ್ರು, ನಾನೇ ಬರ್ತೀನಿ, ಬನ್ನಿ ಹೋಗೋಣ ಅಂತ. ಅವ್ರ ಅವ್ರಿಗೆ ಧೈರ್ಯ. ಮುಖ್ಯ ಏನು, ನನಗೆ ಸಮಾಧಾನ ಸಿಗಬೇಕಾಯಿತು. ಆ ನೋವು, ಆ ಗುಂಗನ್ನ ಮರಿಬೇಕಾಯಿತು. ಹ್ಮ್. ಸೊ ಹಂಗಾಗಿ ಒಪ್ಕೊಂಡ್ವಿ. ಒಂಥರ ತುಂಬ ಖುಷಿ ಆಯಿತು. ಅದಾದ್ಮೇಲೆ ದೇವರೇ ಅಥವಾ ನಮ್ಮಮ್ಮನೇ ನನಗೆ ಆ ವರ ಕೊಟ್ರೇನೋ ಮರೆಯೋದಿಕ್ಕೆ ಅಂತ. ಅದು ಆರಾಮ್ಸೆ ಒಂದು 6 ತಿಂಗಳು ನಡೀತು. ಅದಾದ್ಮೇಲೆ ಮತ್ತೆ ನನಗೆ ಯಥಾಸ್ಥಿತಿ ನಾನು ವಾಪಸ್ ಚಿದಾನಂದ, ಹಳೆ ಚಿದಾನಂದ ಆದೆ. ಹೋಗ್ತಾ ಇದೆ ಈಗ. ಬಟ್ ನಿಮ್ಗಿಂತ ಜಾಸ್ತಿ ನಿಮ್ ವೈಫ್‌ಗೆ ತುಂಬಾ ಕಷ್ಟ ಆಗಿರುತ್ತೆ. ಅವ್ರು ನೋಡಿದ್ರೆ ಅತ್ತೆ ಸೊಸೆ ತರ ಇರ್ಲಿಲ್ಲ, ಅಮ್ಮ ಮಗಳ ತರ ಇದ್ರು ಖಂಡಿತ. ಅಂತ. ಅಯ್ಯೋ! ನಾನು ಹೇಳ್ತೀನಲ್ಲ. ಸೊ ಅವರು ನಮ್ಮ ಮನೆಗೆ ದೊಡ್ಡ ಮಗ ಇದ್ದಂಗೆ. ನನಗಿಂತ ಹೆಚ್ಚಾಗಿ ಅವರು ನಮ್ಮ ಅಮ್ಮನ್ನ ನೋಡ್ಕೊಂಡಿದ್ರು. ಪ್ರತಿಯೊಂದು, ಒಂದು ಊಟ ಮಾಡಿಸೋದ್ರಿಂದ ಹಿಡಿದು ಪ್ರತಿಯೊಂದು ನಿಮ್ಗೆ ಗೊತ್ತಿದೆ. ಒಬ್ಬರು ವಯಸ್ಸಾದವ್ರನ್ನ ಹೇಗೆ ನೋಡ್ಕೊಳ್ಳೋದು ಎಷ್ಟು ಕಷ್ಟ ಇದೆ, ಹೇಗೆ ನೋಡ್ಕೋಬೇಕು ಅಂತ. ಅದು ಅವ್ರಿಗೆ ಚೆನ್ನಾಗಿ ಗೊತ್ತು. ನನ್ನವ್ರಿಗೂ ಅದೇನು ಗೊತ್ತೇ ಆಗ್ತಾ ಇರಲಿಲ್ಲ. ಹೆಂಗೆ ನೋಡ್ಕೊಂಡ್ರು ಅಂತಾನೆ ನನಗೆ ಗೊತ್ತಿಲ್ಲ. ಆ ಥರ ನೋಡ್ಕೊಂಡ್ರು ಅವರು. ಅದು ಅಮ್ಮ ಮಗಳೇ. ಹೌದು. ಈಗ ಸದ್ಯಕ್ಕೆ ನನಗೆ ಅಮ್ಮನೇ ಅವರು, ನನ್ನ ಹೆಂಡತಿ. ಓಕೆ ಸರ್. ಅವ್ರು ಇವಾಗ ಅಮ್ಮನ ಸ್ಥಾನ ತುಂಬಿದ್ದಾರೆ ಅಂತ ಎಲ್ಲ ಹೇಳ್ತೀರಾ. ಸೊ ಅವರು ಈ ಜೋಡಿ ನಂಬರ್ 1 ಶೋ ಚೆನ್ನಾಗಾಯ್ತು, ಎಲ್ಲ ಚೆನ್ನಾಯ್ತು. ನೆಕ್ಸ್ಟ್ ಅವ್ರಿಗೇನಾದ್ರು ಬೇರೆ ಕಡೆ ಮಾಡ್ಬೇಕು ಆಫರ್ಸ್ ಏನಾದ್ರು ಬಂತಾ ಅವರಿಗೆ? ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ. ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ. ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ. ಅವ್ರು ಓಕೆ. ಮಾಡೋದಿಲ್ಲ. ಸೊ ಕೊನೆಗೆ ನಾನೇ ಸರಿ ನಮ್ಮದೇ ಏನೋ ಒಂದು ಸ್ಕಿಟ್ಗಳು ಮಾಡೋಣ ಚೆನ್ನಾಗಿರುತ್ತೆ ಹ್ಮ್. ಅಂತೇಳಿ ಶುರು ಮಾಡಿದ್ವಿ. ಇತ್ತೀಚೆಗೆ ಶುರು ಮಾಡಿದ್ವಿ. ಓಕೆ, ಒಳ್ಳೆ ಸೋಷಿಯಲ್ ರೆಸ್ಪಾನ್ಸ್ ಮೀಡಿಯಾದಲ್ಲಿ ಆಕ್ಟಿವ್ ಇದೀರಾ? ಆಗ್ತಾ ಇದೆ. ಹೌದು, ಆಕ್ಟಿವ್ ಇದೀರಾ? ಆಗ್ತಾ ಇದ್ವಿ. ಸೊ ಚೆನ್ನಾಗಿ ಆಗ್ತಾ ಇದೆ. ಸೊ ಜನ ನೋಡಿದವರು ತುಂಬ ಖುಷಿಯಾಗಿರ್ತಾರೆ. ಓಕೆ, ಓಕೆ. ಹಂಗಾಗಿ ಸ್ವಲ್ಪ ಅವರು ಕೂಡ ನನ್ನ ಸ್ವಲ್ಪ ಜೊತೆಗೆ ಧೈರ್ಯ ಇನ್ವಾಲ್ವ್ ಆಗ್ತಾ ಮಾಡುತ್ತೆ. ಇದ್ದಾರೆ. ಹ್ಮ್ ಹ್ಮ್ ಹ್ಮ್. ಓಕೆ. ಪಾಪ ಪಾಂಡು ಸೀರಿಯಲ್‌ಗೆ ನೀವೇ ಯಾಕೆ? ಚಿದಾನಂದ ಯಾಕೆ?
ಆ ಪಾಪ ಪಾಂಡು ಬರೋದಕ್ಕಿಂತ ಮುಂಚೆ ಕಣ್ಣ ಮುಚ್ಚಾಲೆ ಅಂತ ಒಂದು ಸೀರಿಯಲ್ ಹ್ಮ್ ಹ್ಮ್ ಬಂತು. ಅದರಲ್ಲಿ ಒಂದು ಚಿಕ್ಕ ಪಾತ್ರ ಲೋಕೇಶ್ ಅವರೆಲ್ಲ ಆಕ್ಟ್ ಮಾಡಿದ್ದಾರೆ ಅದರಲ್ಲಿ. ಹ್ಮ್. ಅದರಲ್ಲಿ ಲೋಕೇಶ್ ಅವರ ಕೊನೆ ಮಗಳು ಒಬ್ಳು ಇರ್ತಾಳೆ, ದೀಪಶ್ರೀನೇ ಆಕ್ಟ್ ಮಾಡಿದವರು. ಆ ಆ ಮಗಳಿಗೆ ಒಬ್ಬ ಗಂಡು ಬರ್ತಾನೆ ನೋಡೋದಕ್ಕೆ ಅಂತ, ಬಂದು ಹೋಗೋದಷ್ಟೇ, ಅವಳು ಒಪ್ಪೋದಿಲ್ಲ, ಹ್ಮ್ ಬಂದು ಹೋಗೋದಷ್ಟೇ, ಅದು ಕ್ಯಾರೆಕ್ಟರ್ ಇದ್ದಿದ್ದು. ಒಂದಿನ ಅಂತ ಹೇಳಿದ್ರು, ಅದು 3 ದಿನ ಆಯ್ತು. ಯಾಕಂದ್ರೆ ಮಾಡಿದ್ದು ಒಂದೇ ದಿನ, 2 ದಿನ ಕಾದಿದ್ದಾಯ್ತು. ಆ ಅದು ಶೂಟಿಂಗ್ ಎಲ್ಲ ಆದ್ಮೇಲೆ ಎಡಿಟ್ ಮಾಡಿದ್ಮೇಲೆ ಅವ್ರಿಗೆ ಅನ್ನಿಸ್ತು ತುಂಬಾ ಚೆನ್ನಾಗಿ ಬಂದಿದೆ. ನನಗೆ ಸುಮಾರು ಕಡೆಯಿಂದ ನನಗೆ ಹೇಳಿದ್ರು ತುಂಬಾ ಚೆನ್ನಾಗಿ ಬಂದಿದೆ ಅಂತ. ಕೊನೆಗೆ ಅವ್ರು ಏನ್ ಮಾಡಿದ್ರು, ಅದನ್ನ ಸ್ವಲ್ಪ ಇನ್ನೂ ಬೆಳೆಸೋದಕ್ಕೆ ಶುರು ಮಾಡಿದ್ರು. Okay. ಬೆಳೆಸೋದಕ್ಕೆ ಶುರು ಮಾಡಿದ್ಮೇಲೆ ಅದು ಸ್ವಲ್ಪ ಚೆನ್ನಾಗಿ ಹೋಗ್ತಾ ಇತ್ತು ಕ್ಯಾರೆಕ್ಟರ್. ಅದು ಕೂಡ ಆ ಹುಡುಗಿನ ಹೋಲಿಸ್ಕೊಳ್ಳೋದಕ್ಕೆ ಹೋಗುವಂಥ ಪಾತ್ರ. ಅದರಲ್ಲಿ ಭಯ ಇತ್ತು, ನಾಚಿಕೆ ಇತ್ತು, ಆ ಕ್ಯಾರೆಕ್ಟ್ರಲ್ಲಿ ಎಲ್ಲ ಇತ್ತು. ಅಷ್ಟೊತ್ತಿಗೆ ಪಾಪ ಪಾಂಡು ಮಾಡ್ತಾ ಇದ್ದು. ಆಮೇಲೆ ಚಾನಲ್ನು ಕೂಡ ಸೊ ಒಂಥರ ಒಳ್ಳೆಯ ಅಭಿಪ್ರಾಯ ನನ್ನ ಕಡೆ ಬಂದಿತ್ತು. ಸೊ ಪಾಪ ಪಾಂಡು ಸಬ್ಜೆಕ್ಟ್ ತಗೊಂಡಾಗ ಈ ಪಾತ್ರಕ್ಕೆ ನಾನು ಶೂಟ್ ಆಗ್ತೀನಿ, ಯಾಕಂದ್ರೆ ಅವಾಗ ಹೊಸ ಮುಖಗಳನ್ನ ಹುಡುಕ್ತಾ ಇತ್ತು. ಹ್ಮ್. ನಾನು ಅವಾಗ ಹೊಸ ಮುಖನೇ, ಅದೇ ನಿಮಗೆ ಕ್ಯಾರೆಕ್ಟರ್ ಬೇರೆ ಇತ್ತು ಅಂತ ಬೇರೆ ಅದೇ ಆ ಥರದ್ದು ಹೊಂದ್ಕೊಳ್ಳುತ್ತೆ ಹಾ. ಅದು ಕ್ಯಾರೆಕ್ಟ್ರು ಅಂತ. ಸೊ ನನ್ನ ಕರೆಸಿದ್ರು. ಆಮೇಲೆ ಒಂದ್ಸಲ ಓದ್ತಿದ್ದೆ, ರೀಡಿಂಗ್ ಆಯಿತು. ರೀಡಿಂಗ್ ಆದಾಗ ಓಕೆ ಚೆನ್ನಾಗಿ ಮಾಡ್ತೀಯ ನೋಡು, ಗೋಪಿ ಕ್ಯಾರೆಕ್ಟರ್ ಇದೆ, ಮೋಸ್ಟ್ಲಿ ಪಾಪ ಪಾಂಡು ಇಲ್ಲ ಅಂತಂದ್ರೆ ಗೋಪಿ ಕ್ಯಾರೆಕ್ಟರ್ ಆದ್ರೆ ನೀನು ಮಾಡ್ಬೋದು ಅಂತಾನೆ ಇದ್ದಿತ್ತು ನನಗೆ. ಬಟ್ ಆಗಿನ್ನ ನಿಮ್ಗೆ ಗುರ್ತು ಸಿಕ್ಕಿಲ್ಲ ಗುರ್ತು ಸರ್ಗೆ. ಸಿಕ್ಕಿರ್ಲಿಲ್ಲ, Okay. ಅದಾದ್ಮೇಲೆ ನಾನು ಹೇಳಿದ್ದು. ಹ್ಮ್ ಆಮೇಲೆ ಚಾನಲಿಂದ ಗೋಪಿ ಕ್ಯಾರೆಕ್ಟ್ರು ಬೇರೆ, ಸೊ ಚಿದಾನಂದನೇ ಪಾಪ ಪಾಂಡು ಕ್ಯಾರೆಕ್ಟ್ರು ಮಾಡಲಿ ಅಂತೇನೋ ಬಂತು. ಚಂದ್ರ ಅವ್ರು ನನಗೆ ಹೇಳಿದ್ರು, ಇಲ್ಲ ನೀನೇ ಆ ಪಾತ್ರ ಮಾಡ್ಬೇಕಂತೆ ಅಂತ. ಸೊ ಅದಾದ್ಮೇಲೆ ಇಷ್ಟೆಲ್ಲ ಆದ್ಮೇಲೆ ಆ ಕ್ಯಾರೆಕ್ಟರ್ ನನಗೆ ಸೆಲೆಕ್ಟ್ ಆದ್ಮೇಲೆ ಸರ್ಗೆ ಹೇಳಿದ್ದು ನೀವು? ಹೌದು, ಸರ್ ಅದಾದ್ಮೇಲೆ ಶೂಟಿಂಗ್ ಆಗ್ತಾ ಇರ್ಬೇಕಾದ್ರೆ ನಾನು ಹೇಳಿದ್ದು. ಸೊ ಇವಾಗ ನೀವು ಫೇಮಸ್ ಆಗ್ತೀರಾ, ಪಾಪ ಪಂಡು ಸೀರಿಯಲ್ ಆಗುತ್ತೆ, ತುಂಬಾ ಖ್ಯಾತಿ ತಂದ್ಕೊಡುತ್ತೆ. ಸೊ ಹೊರಗಡೆ ಹೋಗಿ ಏನಾದ್ರೂ ಒಂಥರ ಫ್ಯಾನ್ಸ್ ಎಲ್ಲ ಸಿಗ್ತಾರಲ್ಲ ವಿಚಿತ್ರವಾಗಿ, ಅಥವಾ ತುಂಬಾ ಏನಾದ್ರೂ ಬೇರೆ ತರ ಯಾರಾದ್ರೂ ಕ್ಯಾರೆಕ್ಟರ್ ಫ್ಯಾನ್ಸ್ ಸಿಕ್ಕಿದಾರ ವಿಚಿತ್ರವಾಗಿ? ಆ, ಇಲ್ಲ ಇಲ್ಲ, ಈ ವಿಚಿತ್ರವಾಗಂತೂ ನನಗೆ ಅಂತೂ ಸಿಕ್ಕಿಲ್ಲ. ತುಂಬಾ ಪ್ರೀತಿಯಿಂದನೇ ಮಾತಾಡ್ಸೋರೆ ಕಾಮನ್ ಸಿಕ್ಕಿದ್ದಾರೆ. ಆಗಿ ಸೆಲ್ಫಿ ತಗೊಂತಾರೆ, ಮಾತಾಡ್ತಾರೆ, ಹೌದು, ಈ ತರ. ಅದೆಲ್ಲ ನಿಮ್ ಇದ್ದೇ ಮರೆಯಕ್ ಇರುತ್ತೆ. ಆಗ್ದಿರ ಅನ್ನೋದು ಒಂದು ಇನ್ಸಿಡೆಂಟ್ಸ್ ಗಳೇನಾದ್ರು? ಆ, ಯಾವುದು ಫೋಟೋನಾ? ಹಾ, ಒಂದು ಶೂಟಿಂಗ್ ಮಾಡ್ತಾ ಇರ್ಬೇಕಾದ್ರೆ ಚಂದ್ರು ಅವರು ಒಂದು ಲೆಟರ್ ತಗೊಂಬಂದು ಕೊಟ್ರು. ಸೊ ನೋಡು, ಈಗ ಒಂದು ಲೆಟರ್ ಬಂದಿದೆ ಅಂದರು. ಸೊ ನೋಡಿದೆ, ಒಂದು ಹುಡುಗಿ ಲೆಟ್ರ್ ಬರೆದಿತ್ತು. ಅಣ್ಣ, ನನ್ನ ಹೆಸರು ಈ ಥರ, ಸೊ ನಾನು ನಿಮ್ಮ ಕ್ಯಾರೆಕ್ಟ್ರು ಅಥವಾ ನಿಮ್ಮ ಸೀರಿಯಲ್ ಎಲ್ಲ ನೋಡ್ತಾ ಇದ್ದೀನಿ, ನೀವಂದರೆ ನಮಗೆ ತುಂಬ ಇಷ್ಟ, ನನಗೆ ತುಂಬ ಖುಷಿ ಪಡ್ತೀನಿ. ಸೊ ನೀವು ನಮ್ಮ ಮನೆಗೆ ಒಂದು ಸಲ ಬರಬೇಕು, ಹೋಗ್ತೀರಾ ಅಂತ. ಸರ್ ಇಲ್ಲ, ಶೂಟಿಂಗ್ ಇರುತ್ತೆ ಇಲ್ಲಿ, ಆಗಲ್ಲ. ಅದಾದಮೇಲೆ ಮತ್ತೆ ಇನ್ನೊಂದು ಲೆಟ್ರ್ ಬಂತು, ಓದಿದೆ ಸುಮ್ಮನೆ. ಆಮೇಲೆ ಇನ್ನೊಂದು ಲೆಟ್ರ್ ಬಂದಾಗ ಅದರಲ್ಲಿ ಡೀಟೇಲಾಗಿ ಬರೆದಿದ್ಲು. ಏನಂದರೆ, ಅಣ್ಣ ನಾನು ಯಾಕೆ ಇಷ್ಟು ಒತ್ತಾಯ ಮಾಡ್ತಾ ಇದ್ದೀನಿ ಅಂತಂದರೆ, ನನಗೆ ಮೆದುಳು ಕ್ಯಾನ್ಸರ್ ಇದೆ. ಸೊ ನನಗೆ ನೋವು ಪಡ್ತಾ ಇದ್ದೀನಿ, ಅದರಲ್ಲೂ ನೀವು ನನಗೆ ನೋವು ಕೊಡ್ತಾ ಇದ್ದೀರಾ, ನಿಮ್ಮನ್ನು ನೋಡಬೇಕು, ಸಲ ನಮ್ಮ ಮನೆಗೆ ಬನ್ನಿ. ಆವಾಗ ನನಗೆ ಅನ್ನಿಸ್ತು, ನಾನು ಹೋಗಿ ಬರಬೇಕು ನಾನು ಅಂತ. ಸರಿ, ಅವ್ರದ್ದು ಮೆಡಿಸಿನ್ಗಿಂತ ಅವ್ರಿಗೆ ನಿಮ್ಮ ಅವಶ್ಯಕತೆ ಇದೆ ಆ time. ಚಿಕ್ಕಬಾಣಾವರದಲ್ಲಿ ಏನೋ ಅವ್ರ ಮನೆ ಇತ್ತು ಅನ್ಸುತ್ತೆ. ನಾನು ನಮ್ಮ ಫ್ರೆಂಡ್ ಇಬ್ಬರು ಹೋದಾಗ ಆ ಹುಡುಗಿ ಸಣ್ಣ ಇತ್ತು, ಪಾಪ ತುಂಬ ಖುಷಿ ಆಗ್ಬಿಟ್ಲು ಆ ಹುಡುಗಿ. ಅದಾದಮೇಲೆ ಲೆಟ್ರ್ ಬರೀತಾ ಇದ್ಲು, ಅಣ್ಣ ನೀವು ಬಂದಾದ್ಮೇಲೆ ತುಂಬ ಖುಷಿಯಾಗಿದ್ದೀನಿ, ಹಾಗೆ ಹೀಗೆ ಅಂತ. ಅದಾದಮೇಲೆ ಮತ್ತೆ ಕಾಂಟ್ಯಾಕ್ಟ್ ಸಿಗಲಿಲ್ಲ. ಮೋಸ್ಟ್ಲಿ ಇದು ಹಾಸ್ಪಿಟ್ಲಿಗೆ ತೋರಿಸ್ತಾ ಇದ್ದೀನಿ ಅಂತಲೇ ಅವಾಗ ಹೇಳಿದ್ದು. ಮೋಸ್ಟ್ಲಿ ಹುಷಾರಾಗಿರ್ಬೋದು, ಆಗಿರ್ಲಿ. ಸೊ ಈ ತರದ ಇನ್ಸಿಡೆಂಟ್ಸ್ ಗಳು ನೆನಪಿರೋದು ಅಷ್ಟೊಂದು ಎಲ್ಲರಿಗೂ ನಡೆಯಲ್ಲ ಈ ತರ. ಖಂಡಿತ ಖಂಡಿತ ಖಂಡಿತ. ಸೊ ನಿಮ್ಮಿಂದ ಒಬ್ರು ಜೀವ ಉಳಿತು ಅನ್ನೋದಕ್ಕಿಂತ ದೊಡ್ಡದು. ಜೀವ ಉಳಿತು ಅಂದ್ರೆ ಅವ್ರಿಗೆ ಸಮಾಧಾನ ಅಥವಾ ನಗು ಸಿಗುತ್ತಲ್ಲ, ಹೊಸ ಚೈತನ್ಯ ಕೊಡುತ್ತೆ ಅಥವಾ ಹೊಸ ಶಕ್ತಿ ಕೊಡುತ್ತೆ. ನಗು ಅನ್ನೋದು ಮನುಷ್ಯನ ನಡೆಸ್ತಾ ಇರೋದೇ ಒಂದು ಶಕ್ತಿ ಅಲ್ವಾ. ನಾವು ನಡೀತಾ ಇದೀವಿ ಅಂದ್ರೆ ನಮ್ಮಲ್ಲಿ ಒಂದು ಶಕ್ತಿ ಇದೆ, ಇಲ್ಲ ಅಂದ್ರೆ ಹೆಂಗೆ ಹೆಜ್ಜೆ ಇಡೋದಕ್ಕಾಗುತ್ತೆ ಅಲ್ವಾ. ಸೊ ಹಂಗಾಗಿ ಆ ನಗು ಅನ್ನೋಂಥ ಶಕ್ತಿ ಕೊಟ್ಟಿರ್ಬೋದು. ಓಕೆ, ನೀವು ಕಾಮಿಡಿ ಆಕ್ಟರ್ ಏನಾದ್ರು ಆಗಿಲ್ಲ ಅಂದಿದ್ರೆ ಬೇರೆ ಯಾವ ಕ್ಯಾರೆಕ್ಟರ್ ನೀವು ಸೂಟ್ ಆಗ್ತೀರಿ ಅಂತ ನಿಮ್ಗೆ ಅನ್ಸುತ್ತೆ?
ಪಾಪ ಪಾಂಡುಯಿಂದ ನಿಮಗೆ ಗೊತ್ತಾಯ್ತು ನಮ್ ಕಾಮಿಡೀಸ್ ನನಗೆ ಸೂಟ್ ಆಗುತ್ತೆ ಅಂತ. ಅದಕ್ಕಿಂತ ಮುಂಚೆ ಆ ಮೈಮ್ದು ವರ್ಕ್ಶಾಪ್ ಹ್ಮ್ ತಗೊಂಡಿದ್ರಲ್ಲ, ಮೈಮ್ ವರ್ಕ್ಶಾಪ್ ಅಲ್ಲಿ ಎಲ್ಲ ಮುಗಿದ್ಮೇಲೆ ಒಂದು 10 ನಿಮಿಷದ ಒಂದು ಸ್ಕಿಟ್ ಮಾಡ್ತಿದ್ರು. ಹ್ಮ್ ಅದು ಕಾಮಿಡಿ ಇದೆ. ಸೊ ತುಂಬಾ ಖುಷಿ ಆಯ್ತು, ಚೆನ್ನಾಗಿ ಬಂತು. ನಮಗೆ ಸ್ಮೃತಿಗಳು ನೋಡಿ ಹತ್ರ ಕರೆದು ತುಂಬಾ ಚೆನ್ನಾಗಿ ಮಾಡಿದೆ ಕಣಯ್ಯ ನೀನು ಅಂತ ಹೇಳಿದ್ರು. ಓಕೆ. ಅದಾದ್ಮೇಲೆ ಆ ಒಂದು ಜೂಟಾಟ ಅಂತ ಒಂದು ಹ್ಮ್ ನಾಟಕ ತಗೊಂಡಿದ್ರು. ಆ ನಾಟಕ ಕೆಂಗೇರಿನಲ್ಲಿ ಇದು ಕರಗ ನಡೆಯುತ್ತೆ. ಆ ಕರಗ ಉತ್ಸವದಲ್ಲಿ ಒಂದು ಶೋ ಮಾಡ್ಬೇಕಾಯ್ತು. ಒಂದು ನಾಟಕ ರೆಡಿ ಮಾಡಿದ್ದೀನಿ ಕಣಯ್ಯ, ನೀನ್ ಮೇನ್ ರೋಲು ಅಂದ್ರು. ಹ್ಮ್. ಹೌದಾ ಸರ್, ಕಾಮಿಡಿಯಪ್ಪ ಅಂದ್ರು. ಸರ್ ಕಾಮಿಡಿ, ನೀನ್ ಮಾಡ್ತೀಯಾ ಅಂತ ಫಸ್ಟ್ ನನಗೆ ಕಾಮಿಡಿ ರೋಲ್ ಕೊಟ್ಟವರು ನನ್ನ ಗುರುಗಳು. ಹ್ಮ್ ಹ್ಮ್ ಇಡೀ ನಾಟಕದಲ್ಲಿ ಅದು ಆ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಹೋಗುತ್ತೆ. ಅದ್ರಲ್ಲಿ ಒಂದು ನನಗೆ ಹಾಡು ಬರ್ತಿತ್ತು, ನಾನೊಂದು ಮದುವೆಯ ಮಾಡಿಕೊಂಬೆ, ಅದರ ಆನಂದ ಏನೆಂದು ಹೇಳಿಕೊಂಬೆ ಅನ್ನೋ ಒಂದು ಹಾಡು ಬರ್ತಿತ್ತು. ತುಂಬಾ ಚೆನ್ನಾಗಿ ಜನ ಎಲ್ಲ ತುಂಬಾ ಇಷ್ಟಪಟ್ರು. ಅದಾದ್ಮೇಲಿಂದ ನನಗೆ ಕಾಮಿಡಿ ನಾನು ಮಾಡಬಹುದಲ್ವಾ ಹ್ಮ್ ಅವಾಗ ಅಂತ ಅನ್ಸಿದ್ದು. ನನಗೆ ಅನಿಸ್ತು. ಆಮೇಲೆ ನನಗೆ ಮೈಮ್ ಕಲ್ತಿದ್ರಿಂದ ಆಮೇಲೆ ಕೆಲವು ಟೆಕ್ನಿಕ್ನೆಲ್ಲ ನಮಗೆ ಹ್ಮ್ ನಮ್ಮ ಚಂದ್ರ ಸರ್ ನಮಗೆಲ್ಲ ಹೇಳ್ಕೊಟ್ಟಿದ್ರು. ಕಾಮಿಡಿ ಮಾಡ್ಬೇಕಾದ್ರೆ ಹೆಂಗಿರ್ಬೇಕು, ಏನೇನ್ ಮಾಡ್ಬೇಕು, ಮುಖದ ಎಕ್ಸ್ಪ್ರೆಷನ್ಸ್. ಎಕ್ಸ್ಪ್ರೆಷನ್ ಹೆಂಗಿರ್ಬೇಕು, ಪ್ರತಿಯೊಂದು ನಮ್ಗೆ ಹೇಳ್ಕೊಟ್ಟಿದ್ರು. ಅದು ನನಗೆ ಪ್ಲಸ್ ಆಯ್ತು. ಅದನ್ನ ನಾನು ಗೊತ್ತಿಲ್ಲದೇನೆ ನಾನು ಪಾಪ ಪಾಂಡುನಲ್ಲಿ ಆ ಕ್ಯಾರೆಕ್ಟರ್ ನಾನು ಬಳಸಿದೆ, ಆ ಮೈಮ್ ಇದ್ರ ಹ್ಮ್ ಥರದ್ದು. ಸೊ ಹಾಗಾಗಿ ಒಂಥರ ಒಂಥರ ಬೇರೆ ಥರನೇ ಬಂತು ಅದು. Okay. ಒಟ್ಟು ಪಾಪ ಪಾಂಡುಯಿಂದನೇ ನೀವು ಫೇಮಸ್ ಆಗಿದ್ದು ಖಂಡಿತ ಅಂತ ಆಯ್ತು. ಅದೇ ಅದೇ ನನಗೆ ಮೈಮ್ ಅಲ್ಲಿ ನಿಮ್ಗೆ ಎಲ್ಲಾ ತರದ್ದು ನವರಸಗಳನ್ನ ಹೇಳ್ಕೊಟ್ಟಿರ್ತಾರೆ ಅಲ್ವಾ? ಹ್ಮ್. ಸೊ ಇದನ್ ಬಿಟ್ಟು ಬೇರೆ ಯಾವ್ದಾದ್ರು ಫಿಲ್ಮ್ ಅಲ್ಲಿ ಟ್ರೈ ಮಾಡಿದ್ರೆ ಕಾಮಿಡಿ ರೋಲ್ ಬಿಟ್ಟು ಯಾವ್ದಾದ್ರು ಖಂಡಿತ ಮಾಡಿದ್ದೀನಿ. ಸೀರಿಯಸ್ ಕ್ಯಾರೆಕ್ಟರ್? ಸಿಟಿಜನ್ ಅಂತ ಒಂದು ಸಿನಿಮಾ ಬಂದಿತ್ತು. ಹ್ಮ್. ಸಿಟಿಜನ್ ಸಾಯಿ ಕುಮಾರ್ ಅವರು. ಹ್ಮ್ ಹ್ಮ್ ಅದರಲ್ಲಿ ನನ್ನ ಸೀರಿಯಸ್ ಕ್ಯಾರೆಕ್ಟರ್ ಅದು. ಅವನು ಹುಚ್ಚಿನ ಥರ ಆ್ಯಕ್ಟ್ ಮಾಡ್ತಾ ಇರ್ತಾನೆ. ಅವನ ಹೆಂಡತಿ ಮಾನಭಂಗ ಆಗಿರುತ್ತೆ, ಅದು ನೋವು ಅವನಿಗಿರುತ್ತೆ, ಕೊನೆಗೆ ಅವನಿಗೆ ಅದು ಬ್ಲಾಸ್ಟ್ ಆಗುತ್ತೆ ಹ್ಮ್ ಹ್ಮ್ ಅನ್ನುವಂಥ ಒಂದು ಕ್ಯಾರೆಕ್ಟರ್ ತುಂಬ ಸೀರಿಯಸ್ ಆಗಿ ಹೋಗುತ್ತೆ. ಸೊ ನನಗೀಗ ಸಾಯಿ ಪ್ರಕಾಶ್ ಸಾರು ನನ್ನ ಹತ್ರ ಕಾಮಿಡಿ ಅಲ್ಲದೆ ಸೀರಿಯಸ್ ಅನ್ನೋ ಪಾತ್ರನೂ ಮಾಡಿಸಿದ್ರು. ನನಗೆ ತುಂಬ ಖುಷಿ ಆಯಿತು. ಓಕೆ.